ಜನಸಾಮಾನ್ಯರಿಗೊಂದು ಸರ್ಕಾರಕ್ಕೆ ಮತ್ತೊಂದು ನ್ಯಾಯ. 2 ತಿಂಗಳು ನೀರಿನ ಬಿಲ್ ಕಟ್ಟಿಲ್ಲ ಅಂದ್ರೆ ಕನೆಕ್ಷನ್ನೇ ಕಟ್ ಮಾಡ್ತಾರೆ. ಇಲಾಖೆಗಳು ಕೋಟಿ ಕೋಟಿ ಬಾಕಿಯನ್ನ ಉಳಿಸ್ಕೊಂಡ್ರು ಕೂಡ ಡೋಂಟ್ ಕೇರ್, ನಿನಗೊಂದು ನನಗೊಂದು ಅನ್ನುವಂತಹ ತಾರತಮ್ಯ ಶುರು ಮಾಡ್ತಾ ಇದ್ದಾರೆ. BWSSB ಮಾಡ್ತಾ ಇರುವಂತಹ ತಾರತಮ್ಯ ಇದು. ಜನಸಾಮಾನ್ಯರಿಗೊಂದು ಸರ್ಕಾರಕ್ಕೊಂದು ನ್ಯಾಯ. ಇಲಾಖೆಗಳು ಕೋಟಿ ಕೋಟಿ ಉಳಿಸ್ಕೊಂಡ್ರು ಡೋಂಟ್ ಕೇರ್, ಅದೇ ಜನ ಸಾಮಾನ್ಯರು 1 ರೂಪಾಯಿ ಉಳಿಸ್ಕೊಂಡ್ರು ಕಟ್ ಮಾಡ್ತಾರೆ. ವರ್ಷಾನುಗಟ್ಟಲೆಯಿಂದ ಬಾಕಿ ಉಳಿಸ್ಕೊಂಡಿದ್ರು ನೋ ಕನೆಕ್ಷನ್ ಕಟ್. ಕೋಟ್ಯಾಂತರ ರೂಪಾಯಿ ಬಿಲ್ ಅನ್ನ ಬಾಕಿ ಉಳಿಸಿಕೊಂಡ ಸರ್ಕಾರಿ ಇಲಾಖೆಗಳು ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ ಇಲಾಖೆಗಳು. ಕೋಟ್ಯಾಂತರ ರೂಪಾಯಿ ಬಾಕಿ ಇದ್ರೂ ಕೂಡ ಸಂಪರ್ಕ ಕಡಿತಗೊಳಿಸದೆ ಅಧಿಕಾರಿಗಳಿಗೆ ಆಡಿದೆ ಆಟ ಮಾಡ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕರು ಮಾತ್ರ 1 ರೂಪಾಯಿ ಉಳಿಸ್ಕೊಂಡ್ರು ಬಿಡಲ್ಲ. ಅಧಿಕಾರಿಗಳಿಂದ ಕೋಟಿಗಟ್ಟಲೆ ಬಿಲ್ ಬಾಕಿ ವಸೂಲಿಗೆ ವಿನಾಮೇಶವನ್ನ ಮಾಡ್ತಾ ಇದೆ BWSSB. ಅದರಲ್ಲಿ ಮತ್ತೆ ಅವ್ರ ಸ್ಯಾಲರಿ ಹೈಕ್ ಮಾಡ್ಬೇಕಂತ ಜನಸಾಮಾನ್ಯರಿಗೆ ನೀರಿನ ಬೆಲೆ ಬೇರೆ ಹೆಚ್ಚು ಮಾಡ್ತೀವಿ ಅಂತ ಹೋಗ್ತಾರೆ. ನಾವೆಂತ ವ್ಯವಸ್ಥೆಯಲ್ಲಿ ಇದೀವಪ್ಪ ಅನ್ನೋದು ಎಲ್ರಿಗೂ ಗೊತ್ತಿದೆ, ಆದ್ರೂ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಷ್ಟೇ. ಕೋಟಿ ಕೋಟಿ ಬಿಲ್ ಉಳಿಸ್ಕೊಂಡ್ರು ಕೂಡ ಕೇರ್ ಮಾಡ್ತಿಲ್ಲ, ಅದನ್ನ ವಸೂಲಿಗೂ ಕೂಡ ಮುಂದೆ ಆಗ್ತಾ ಇಲ್ಲ. ಆದ್ರೆ ಜನಸಾಮಾನ್ಯರು ಈ ತರ ಉಳಿಸ್ಕೊಂಡ್ ಬಿಟ್ರೆ ನೀರೇ ಬರಲ್ಲ, ಲೈನ್ ಕಟ್ ಆಗ್ಬಿಡತ್ತೆ. ಕೋಟ್ಯಾಂತರ ರೂಪಾಯಿ ಬಿಲ್ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರಿ ಇಲಾಖೆಗಳು. ಬಟ್ ಇಲಾಖೆಗಳಿಗೆ ಮಾತ್ರ ತುಟಿಕ್ ಪಿಟಿಕ್ ಅಂತ ಇಲ್ಲ. BWSSB ಅವರ ಈ ನಿರ್ಧಾರಕ್ಕೆ ಜನ ಇಡೀ ಶಾಪವನ್ನು ಹಾಕೋದಂತೂ ಹೌದು. ನೋಡಿ, ಇತ್ತೀಚೆಗೆ ಹೇಳಿದ್ರು ಅಲ್ಲಿ BWSSB ಅವರಿಗೆ 2010ರಿಂದ ಈಚೆಗೆ ಹೈಕ್ ಮಾಡಲಿಲ್ಲ, ಸೊ ಹೈಕ್ ಮಾಡಬೇಕು ಅವ್ರು ಕೇಳ್ತಾರೆ. ಹಂಗಾಗಿ ನಾವು ಮತ್ತೆ ಕಾವೇರಿ ನೀರಿನ ವಿಚಾರದಲ್ಲಿ ಜನ ಏನಾದ್ರೂ ಅನ್ಲಿ, ಇಡೀ ಶಾಪ ಹಾಕ್ಲಿ, ನಾವಂತೂ ಜಾಸ್ತಿ ಮಾಡೇ ಮಾಡ್ತೀವಿ ಅಂತ. ಈಗ ಕೋಟಿ ಕೋಟಿ ಬಾಕಿ ಉಳಿಸಿಕೊಂಡು ವರ್ಷಾನುಗಟ್ಟಲೆಯಿಂದ ಬಾಕಿ ಉಳಿಸಿಕೊಂಡ್ರು ಕೂಡ ಕಲೆಕ್ಷನ್ನೇ ಮಾಡ್ತಾ ಇಲ್ಲ, ನೋ ಯೂಸ್ ಅನ್ನೋ ತರ ಆಗಿದೆ. ಬಟ್ ಜನಸಾಮಾನ್ಯರಿಗಾಗಿದ್ರೆ ಎಷ್ಟೊತ್ತಿಗೆ ಕಟ್ ಆಗ್ಬಿಟ್ಟಿರ್ತಾ ಇತ್ತು, ನೀರ್ ಸಿಗ್ತಿರ್ಲಿಲ್ಲ, ಕಾವೇರಿ ನೀರಿಲ್ಲ, ಏನು ಇಲ್ಲ, ಆ ತರ ಪರದಾಟವನ್ನ ನಡೆಸಬೇಕಾಗಿತ್ತು. ಇದು BWSSB ಮಾಡ್ತಾ ಇರೋದು. ಇದು ಜಲಮಂಡಳಿ ಸರ್ಕಾರಿ ಇಲಾಖೆಗಳೇ ಉಂಡೆ ನಾಮ ಹಾಕಿದ ಸ್ಟೋರಿ. ರಾಜ್ ನ್ಯೂಸ್ ನಲ್ಲಿ ನೀರಿನ ಬಾಕಿ ಬಿಲ್ ನ ಪೆನ್ ಟು ಪೆನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜಲ ಮಂಡಳಿ ಇಲಾಖೆ ಅಧಿಕಾರಿಗಳೇ ಉಂಡೇ ನಾಮ ಹಾಕದಂತಹ ಸ್ಟೋರಿ. ರಾಜ್ ನ್ಯೂಸ್ ನಲ್ಲಿ ನೀರಿನ ಬಾಕಿ ಬಿಲ್ ನ ಪೆನ್ ಟು ಪೆನ್ ಮಾಹಿತಿ. ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ BWSSBಗೆ ಮಹಾ ಮೋಸವಾಗಿದೆ. ಸರ್ಕಾರಿ ಇಲಾಖೆಗಳು ಕೋಟಿ ಕೋಟಿ ಹಣ ಕಟ್ಟದಿದ್ರು ಕೂಡ ವಾಟರ್ ಸಿಗ್ತಾ ಇದೆ. ಅದೇ ಸಾಮಾನ್ಯ ಜನ ಹಿಂಗ್ ಮಾಡಿದ್ರೆ ಒಂದನೇ ನೀರು ಬರ್ತಿರ್ಲಿಲ್ಲ ನಲ್ಲಿಯಿಂದ. ಸರ್ಕಾರಿ ಇಲಾಖೆಗಳಿಂದ ಬರಬೇಕಿದೆ ಕೋಟಿ ರೂಪಾಯಿ ನೀರಿನ ಬಾಕಿ. ಎಲ್ಲಾದ್ರಲ್ಲೂ ಉಂಡಣ್ಣನೇ ಆಗಿದ್ದಾರೆ. ನುಂಗಣ್ಣಗಳ ನಡುವೆ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ. ಒಂದು ದಿನ ನೀರು ಬಂದಿಲ್ಲ ಅಂದ್ರೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ. ಬಿಲ್ ಕಟ್ಟಿಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ ಅಂದ್ರೂ ಕೂಡ ತತ್ಕ್ಷಣಕ್ಕೆ ಅವ್ರಿಗೇನು ಒಂದು ವಾರ್ನ್ ಮಾಡಲ್ಲ, ಏನಿಲ್ಲ, ಹಂಗೆ ಕಟ್ ಮಾಡ್ಬಿಡ್ತಾರೆ, ನೀರೇ ಬರಲ್ಲ ಅವಾಗ. ಆದ್ರೆ ಇಲಾಖೆಗಳು ಮಾತ್ರ ಕೋಟಿ ಗಟ್ಲೆ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ವಸೂಲಿ ಮಾಡಿದ್ರೆ ಅವ್ರ ಸ್ಯಾಲ್ರಿನೂ ಹೈಕ್ ಆಗುತ್ತೆ, ಎಲ್ಲಾನು ಹೈಕ್ ಆಗುತ್ತೆ. ಅದನ್ನ ಮಾಡೋದು ಬಿಟ್ಕೊಂಡು ಮಾನ್ಯ DCM ಹೇಳ್ತಾ ಇದ್ರು, ಯಾರು ಇಡೀ ಶಾಪರಾದ್ರೂ ಹಾಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಬರೋ ದಿನಗಳಲ್ಲಿ ಕಾವೇರಿ ನೀರಿನ ಬೆಲೆ ನಾವು ಹೆಚ್ಚು ಮಾಡೇ ಮಾಡ್ತೀವಿ ಅಂತ. ಇಂತಹ ಒಬ್ಬ ಜನ ಪ್ರತಿನಿಧಿಗಳು ಸಿಕ್ಕಿದ್ರೆ ನೋಡಿ ಜನರ ಸಮಸ್ಯೆಗಳು ಹೆಂಗೆ ಸ್ವಾಹ ಆಗಿ ಹೋಗತ್ತೆ ಅಂತ. ಅವ್ರು ಮಾತ್ರ ಕೋಟಿ ಹಣ ಕಟ್ತೆ ಲೂಟಿ ಹೊಡ್ಕೊಂಡು ಹಂಗೆ ಇರಬಹುದು ಆರಾಮಾಗಿ. ಬಟ್ ಜನಸಾಮಾನ್ಯ ಹಂಗ ಮಾಡೋಂಗಿಲ್ಲ. 2 ತಿಂಗಳು ನೀರಿನ ಬಿಲ್ ಕಟ್ಟಿಲ್ಲ ಅಂದ್ರೆ ಕನೆಕ್ಷನೇ ಕಟ್ ಆಗುತ್ತೆ. ಇಲಾಖೆಗಳು ಮಾತ್ರ ಎಷ್ಟಾದ್ರೂ ಉಳಿಸ್ಕೊಂಡಿರ್ಬೋದು. ಇದು ಜಲಮಂಡಳಿ ಮಾಡ್ತಾ ಇರುವಂತಹ ಮಲತಾಯಿ ಧೋರಣೆ.
ಜಲಮಂಡಳಿ ಸರ್ಕಾರಿ ಇಲಾಖೆಗಳೇ ಉಂಡೆನಾಮ ಹಾಕ್ತಾ ಇದೆ. ವರ್ಷಾನುಗಟ್ಲೆಯಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ. ನಾನಂದೆ ಅದನ್ನೆಲ್ಲ ಕೊಟ್ಟುಬಿಟ್ರೆ BWSSB ಅವರ ಸ್ಯಾಲ್ರಿನೂ ಹೈಕ್ ಮಾಡ್ಬೋದು, ಎಲ್ಲ ಆಗ್ಬೋದು. ಜನರ ಮೇಲೆ ಯಾಕೆ ಹೊರೆ ಹಾಕ್ತಾರೆ ಅವಾಗ? ಆದ್ರೆ ಅದ್ಯಾವುದು ಆಗ್ತಾ ಇಲ್ಲ. ಸರ್ಕಾರಿ ಅಧಿಕಾರಿಗಳು ಮಾತ್ರ ಉಂಡೆನಾಮ ಹಾಕ್ಬಿಟ್ಟು ಆರಾಮಾಗಿ ಬಿಂದಾಸ್ ಜೀವನ ನಡೆಸ್ತಾ ಇದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ನುಂಗಣ್ಣಗಳೇ ಸೇರ್ಕೊಂಡ್ ಬಿಟ್ಟಿದ್ದಾರೆ ರಾಜ್ಯದಲ್ಲಿ. ಅದು ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಇದ್ದಾರೆ. ಇಂಥ ಇಲಾಖೆಯಲ್ಲಿ ಇಲ್ಲ ಅನ್ನೋ ತರ ಇಲ್ಲವೇ ಇಲ್ಲ. ಕ್ಲೀನ್ ಹ್ಯಾಂಡ್ಗಳೇ ಸಿಗಲ್ಲ ನಮಗೆ, ಎಲ್ಲಿ ಹೋದ್ರು ಎಲ್ಲಿ ಬಂದ್ರು. ಕಾವೇರಿ ನೀರಿನ ವಿಚಾರದಲ್ಲಿ ಆಗ್ತಾ ಇರುವಂತಹ ಮಲತಾಯಿ ಧೋರಣೆ ಇದು. ಸರ್ಕಾರಿ ಅಧಿಕಾರಿಗಳೇ ಹಿಂಗೆ ಉಂಡೆನಾಮ ಹಾಕ್ಬಿಟ್ರೆ ಜನಸಾಮಾನ್ಯರು ನಿಮಗೆ ತೆರಿಗೆನೂ ಕಟ್ಟಬೇಕು, ನೀರಿನ ರೇಟ್ ಹೆಚ್ಚಾದ್ರೂ ಕಟ್ಟಬೇಕು. ನೀವು ಕಟ್ತೆ ಉಳಿಸ್ಕೊಂಡಿದ್ರೆ ಅದನ್ನ ತೀರ್ಸೋದು ಅವರೇ. ಎಂತ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಿ ನಾವುಗಳು.